ಬರ್ತಾ ಇಲ್ಲಲ್ಲ, ಏನಕ್ಕೆ ಬರ್ತಿಲ್ಲ? ಆಗ್ತಿಲ್ಲ. ಇದೆಂತ ಮಾಡೋದು? ಒಂದೇ ನಿಮಿಷ. ಸರ್ ನಿಮ್ಗೆ ಹುಷಾರಿಲ್ಲ ಅನ್ನಿಸ್ತು, ಪಾಠ ಮಾಡ್ಬೋದಾ? ಇಲ್ಲ, ತೊಂದ್ರೆ ಇಲ್ಲ, ಸರಿಯಾಗಿದೆ. ಹರೇ ರಾಮ ಹರೇ ಓಂ ಹರೇ ರಾಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತ ಹೃದಯಂ ವಿಮಾನತೋಸ್ಮಿ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ನೀನು ಕಾಣಲಿಲ್ಲ ಅಂತ ಚತುರ್ಮುಖ ಸೃಷ್ಟಿಯಾದ ತಕ್ಷಣವೇ ನಿನ್ನನ್ನು ಹುಡುಕುತ್ತಾ ಬುಡವನ್ನೇ ತಲುಪಿದಾಗ ಶುದ್ಧಾಂತಃಕರಣನಾದ ನೀನು ಅವನಿಗೆ ತೋರಿ ಒಂದು ರೀತಿಯಲ್ಲಿ ಅಂತರಿಂದ್ರಿಯಗಳಿಗೆಲ್ಲ ಒಂದು ಸಾಣೆ ಹಿಡಿದ ಹಾಗೆ ತಪಸ್ಸು ಅನ್ನೋದ್ರಿಂದ ಅದನ್ನ ಬೆಳಗಿ ಆ ಮೂಲಕ ನಿನ್ನನ್ನು ನೀನು ತೋರಿಸಿಕೊಂಡೆ. ತ್ವಾಂ ಆತ್ಮನಿ ಈಶ ಭುವಿ ಗಂಧಮಿವಾತಿ ಸೂಕ್ಷ್ಮಂ. ನಿನ್ನನ್ನು ಅತ್ಯಂತ ಸೂಕ್ಷ್ಮವಾಗಿ ವ್ಯಾಪಿಸಿಕೊಂಡ ಗಂಧದಂತೆ ಹೇಗೆ ಗುರುತಿಸುವುದು ಮೂಗಿಗೆ ಸಾಧ್ಯವಾಗುತ್ತೋ ಹಾಗೆ ನಿನ್ನನ್ನ ಅತ್ಯಂತ ಸೂಕ್ಷ್ಮ ಸ್ಥಿತಿಯಲ್ಲಿ ಇದ್ರೂ ಕೂಡ ಕಂಡುಕೊಂಡ ಅಂತ ಹೇಳಿತ್ತು. ಆ ನಂತರ ಏವಂ ಸಹಸ್ರವದನಾಂಘ್ರಿ ಶಿರಃ ಕರೋರು ನಾಸಾಸ್ಯ ಕರ್ಣನಯನಾಭರಣಾಯುಧಾಢ್ಯಂ ಮಾಯಾಮಯಂ ಸದುಪಲಕ್ಷಣ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷಮಾಪಮುದಂ ವಿರಿಂಚ. ನೀನು ಸಾವಿರಾರು ಮೋರೆಗಳು, ಸಾವಿರಾರು ಪಾದ, ಸಾವಿರಾರು ಶಿರಸ್ಸು, ಸಾವಿರಾರು ಕೈ, ತೊಡೆ, ಮೂಗು, ಬಾಯಿ ಎಲ್ಲವೂ ಸಾವಿರಾರು ಆಯುಧಗಳು, ಹಾಗೆ ಅನಂತ ಸಂಖ್ಯೆಯಲ್ಲಿರುವಂತಹ ಆಯುಧಗಳಿಂದ ನೀನು ಮೆರೆಯುವವನು. ಜ್ಞಾನರೂಪನಾದ ನೀನು ಆನಂದ, ಓಜಸ್ಸು, ಬಲ, ಒಳಗಿಂದನೇ ಇರುವ ಸಹಜವಾದ ಸುಖ ಇತ್ಯಾದಿಗಳ ಲಕ್ಷಣಗಳಿಂದ ನೀನು ತುಂಬಿಕೊಂಡವನು, ಅದರದ್ದೇ ರಾಶಿ ನೀನು. ಈ ರೀತಿಯಾಗಿ ಮಹಾಪುರುಷನಾದ ನಿನ್ನನ್ನು ಮಹಾಪುರುಷಂ ದೃಷ್ಟ ವಿರಿಂಚಃ ಮುದಂ ಆಪ. ಮಹಾಪುರುಷನಾದ ನಿನ್ನನ್ನು ಕಂಡು ವಿರಿಂಚನು ತುಂಬಾ ಸಂತೋಷಪಟ್ಟ. ಅವನ ಉದ್ದೇಶ ಇದ್ದದ್ದೇ ಅಷ್ಟು. ಅವನಿಗೇನು ನಾನು ನನ್ನನ್ನು ಸೃಷ್ಟಿ ಮಾಡಿದವರನ್ನು ಹುಡುಕಿ ಬಿಡುತ್ತೇನೆ ಅನ್ನುವ ಯಾವುದೇ ಹಮ್ಮು ಇರಲಿಲ್ಲ. ಆ ಹಮ್ಮು ಬಿಮ್ಮುಗಳನ್ನು ಕಳ್ಕೊಂಡಿದ್ದ ಅನ್ನುವ ಕಾರಣಕ್ಕಾಗಿಯೇ ನೀನು ಮೈ ಜುಮ್ಮೆನ್ನುವ ಹಾಗಿನ ಗುಣರಾಶಿಯಾಗಿ ಅವನಿಗೆ ಕಂಡು ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನುವುದನ್ನು ಮತ್ತೆ ಮತ್ತೆ ತೋರಿಸಿಕೊಟ್ಟೆ. ತಸ್ಮೈ ಭವಾನ್ ಹಯಶಿರಸ್ತಲ್ವಂ ಚ ಬಿಭ್ರತ್ ವೇದದ್ಭಾವತಿ ಬಲೋ ಮಧುಕೈಟಭ
ಶ್ರುತಿ ಗಣಾಂಶ್ಚ ರಜಸ್ತಮಶ್ಚ ತತ್ವಂ ತವ ಪ್ರಿಯತಮಾಂ ತನುಮಾನಂತಿ. ಹಯಗ್ರೀವ ರೂಪವನ್ನ ಧರಿಸಿದ ನೀನು ಮಧು ಮತ್ತು ಕೈಠಭ ಅನ್ನುವಂತ ಇಬ್ಬರು ಅತ್ಯಂತ ಕ್ರೂರಿಗಳಾದ ವೇದದ್ರೋಹಿಗಳಾದ ರಾಕ್ಷಸರನ್ನ ನೀನು ಸಂಹಾರ ಮಾಡಿ ಮತ್ತೆ ಮತ್ತೆ ವಾಪಸ್ಸು ವೇದಗಳನ್ನ ಲೋಕಕ್ಕೆ ಸದಾ ಪ್ರೀತಿಯಿಂದ ಲೋಕಕ್ಕೆ ಒದಗಿಸುವ ಚತುರ್ಮುಖನಿಗೆ ನೀನು ವಾಪಸ್ ಒಪ್ಪಿಸಿಕೊಟ್ಟೆ. ನಿನಗೆ ಈ ಹೊರಗಿನ ಶರೀರದ ಅಂದ್ರೆ ರಜಸ್ಸು ತಮಸ್ಸು ಸತ್ವ ಅನ್ನುವ ಗುಣಗಳಿಂದಾದ ಶರೀರಗಳ ವ್ಯಾಪ್ತಿ ಇಲ್ಲದೆ ಇದ್ರೂ ಕೂಡ ನೀನು ಆ ಶರೀರದಲ್ಲಿ ವ್ಯಾಪಿಸಿದವನಂತೆ ಕಾಣಿಸಿಕೊಳ್ತಿ. ಸತ್ವಂ ತನುವ ಪ್ರಿಯತಮಾಂ ತನುಮಾವನಂತ ಆ ನಮಂತಿ. ಆಮನಂತಿ ಅಂದ್ರೆ ತಿಳಿಯುತ್ತಾರೆ. ನಿನಗೆ 3 ಶರೀರ ಮತ್ತೆ ಲೋಕಕ್ಕೆ ಬೇಕಾಗಿ ಬಂತು. ಸಾತ್ವಿಕ ಶರೀರವನ್ನ ಸತ್ವಗುಣ ಭೂಯಿಷ್ಠವಾದ ಶರೀರವನ್ನ ತೊಟ್ಟು ಸ್ಥಿತಿಯನ್ನು ರಜೋ ಗುಣಗಳನ್ನ ವ್ಯಾಪಿಸಿಕೊಂಡ ಶರೀರದಲ್ಲಿ ನೆಲೆಸಿ ಸೃಷ್ಟಿಯನ್ನು ತಮೋ ಗುಣದ ಶರೀರವನ್ನ ಬಳಸಿಕೊಂಡು ಕೊನೆಯದು ಲಯವನ್ನು ಕೂಡ ಮಾಡುವುದಕ್ಕಾಗಿ ನೀನು ಕಾಣಿಸಿಕೊಂಡೆ. ಹೀಗೆ ಲೀಲೆಯನ್ನ ರಜಸ್ತಮೋ ಗುಣಗಳ ಮೂಲಕ ನೀನು ಮಾಡಿಕೊಟ್ಟೆ. ಆದ್ರೆ ನಿನಗೆ ಯಾವುದು ಈ ಶರೀರ ಬೇಡ. ಶರೀರದ ಇಲ್ಲದೆ ಇದ್ರೂ ಸೃಷ್ಟಿ ಮಾಡ್ಲಿಕ್ಕಾಗುತ್ತೆ ನಿನಗೆ. ಆದ್ರೆ ಲೋಕದ ವ್ಯವಸ್ಥೆಗೋಸ್ಕರ ಒಂದು ಶರೀರದಲ್ಲಿ ನಿಂತು ಮಾಡಬೇಕು ಅನ್ನೋದನ್ನ ನೀನು ತೋರಿಸಿದಿ. ಅದು ಕಥೆ ಮಧುಕೈಟಭರದ್ದೇನು ಅಂದ್ರೆ, ಚತುರ್ಮುಖನ ಒಂದು ಕ್ಷಣದ ಎಚ್ಚರ ತಪ್ಪುವಿಕೆಗೆ ಅವರಿಬ್ರು ಕೂಡ ವೇದಗಳನ್ನೇ ಅಪಹರಿಸಿಕೊಂಡು ಹೋಗಿ ವೇದ ಅಪಹರಿಸುವುದು ಅಂದ್ರೆ ಪುಸ್ತಕ ತಗೊಂಡು ಹೋಗುದು, ಅವನಿಗೆ ಬಾಯ್ಪಾಠ ಬರ್ತಿರ್ಲಿಲ್ವಾ, ತಲೆಯಲ್ಲಿ ಇರ್ಲಿಲ್ವಾ ಅಂತೆಲ್ಲ ನಮಗೆ ಪ್ರಶ್ನೆ ಬರುತ್ತೆ. ಅವನು ವೇದ ತಗೊಂಡು ಹೋಗುದು ಅಂದ್ರೆ ಪುಸ್ತಕ ಹೇಳ್ಕೊಂಡು ಹೋಗುದಲ್ಲ. ವೇದಾಭಿಮಾನಿಗಳು ಒಂದಿಷ್ಟು ದೇವತೆಗಳಿದ್ದಾರೆ, ಅವರು ನಮ್ಮಲ್ಲಿ ನಿಂತು ಅರ್ಥ ಹೊಳಿಸಿದ್ರೆ ಮಾತ್ರ ನಮ್ಗೆ ಅರ್ಥ ಆಗತ್ತೆ. ಅವ್ರಿಲ್ಲ ಅಂದ್ರೆ ಈ ವೇದಗಳು ಯಾರಿಗೂ ತೆರ್ಕೊಳ್ಳುವುದೇ ಇಲ್ಲ. ಆ ವೇದಾಭಿಮಾನಿಗಳನ್ನೇ ವಶಕ್ಕೆ ತಂದುಕೊಂಡು, ನಮ್ಗದು ವೇದಾಭಿಮಾನಿಗಳು ಒಬ್ರು ಇದ್ದಾರೆ ಅಂತನೂ ಗೊತ್ತಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದರಿಂದಾಗಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆದ್ರೆ ಈ ರಾಕ್ಷಸರು ಬಹಳ ಜಾಣರು ಇದೆಲ್ಲ ವಿಷಯದಲ್ಲಿ. ಎಲ್ಲ ಮೂಲದಲ್ಲಿ ಅದರ ಶಕ್ತಿ ಏನು ಅಂತ ತಿಳ್ಕೊಂಡಿರ್ತಾರೆ. ಅಂದಾಗೆ ನಾವು ಅವರಿಗಿಂತಲೂ ವೇಸ್ಟ್ ಭೂರ್ಮಾಸುಗಳು. ಆದ್ರಿಂದ ತಕ್ಷಣವೇ ಚತುರ್ಮುಖ ತನ್ನ ಎಡವನ್ನ ಅರ್ಥ ಮಾಡಿಕೊಂಡ, ಪ್ರಾರ್ಥಿಸಿದ. ಆಗ ಹಯಗ್ರೀವ ರೂಪದಿಂದ ಭಗವಂತ ಈ ಮಧುಕೈಟಭರನ್ನ ಸಂಹರಿಸಿ ಮರಳಿ ಚತುರ್ಮುಖನ ಕೈಗೆ ಆ ಮಂತ್ರ ದೇವತೆಗಳ, ಅದೇನು ಅಂದ್ರೆ ಅವ್ರು ಅಪಹರಿಸಿದ್ರೆ ಆ ಮಂತ್ರದ ಅರ್ಥವೇ ಯಾರಿಗೂ ಆಗ್ಲಿಕ್ಕಾಗುದಿಲ್ಲ. ಆಮೇಲೆ ಯಾರೇ ಆ ಮಂತ್ರವನ್ನ ತೆರ್ಕೊಂಡ್ರು ಕೂಡ, ಯಾಕೆಂದ್ರೆ ಅದರ ಪ್ರಧಾನ ಮೂಲ ಶರೀರದಲ್ಲಿ ವ್ಯಕ್ತಿ ಚತುರ್ಮುಖ, ಅವನೇ ಅದನ್ನ ಕಳ್ಕೊಂಡಿದ್ದಾನೆ ಅಂದಾಗ ಬೇರೆ ಯಾರಿಗೂ ಅದರ ನಿಜವಾದ ಅರ್ಥ ಏನು ಅಂತ ಹೊಳಿಯದೆ ಹೋಗುತ್ತೆ. ಆಗ ನೀನು, ಅದಕ್ಕೆ ಹಯಗ್ರೀವ ಅಂದ್ರೆ ಮತ್ತೆ ಮತ್ತೆ ವೇದಗಳ ಮೂಲ ಪುರುಷ ಅಂತ ಯಾಕೆ ಕರೆಯುವುದು ಅಂದ್ರೆ, ಅವನದನ್ನು ಮತ್ತೆ ಸ್ವೀಕರಿಸಿ ನಸ್ತೋಮುಖಾದಪಿ, ಮೂಗಿನಿಂದಲೂ ವೇದವನ್ನೇ ಸುರಿಸಿದವ. ಉಸಿರಾಡಿದ್ರೆ ನಮ್ದ್ರಲ್ಲೂ ಗುಸ್ ಅಂತ ಶಬ್ದ ಬಂದ್ರೆ ನಿದ್ದೆಯಲ್ಲಿ ಕೆಲವರು ಉಸಿರಾಡ್ತಾರೆ, ಬಾಯಲ್ಲೂ ಉಸಿರಾಡ್ತಿರ್ತಾರೆ, ಮೂಗಲ್ಲೂ ಉಸಿರಾಡ್ತಿರ್ತಾರೆ. ಇವನು ಮೂಗಲ್ಲಿ ಉಸಿರಾಡಿ ವೇದವನ್ನು ಕೊಟ್ಟ, ನಾವು ಬಾಯಲ್ಲೂ ಉಸಿರಾಡಿಯೂ ಗೊರ್ಕೆಯನ್ನು ಕೊಟ್ವಿ. ಹಾಗಾಗಿ ನಮ್ಗೆ ಬಾಯಲ್ಲಿ ಹೇಳಿದ್ರು ವೇದ ಬರಲ್ಲ, ಅವನ್ ಮೂಗಲ್ಲಿ ಹೇಳಿದ್ರು ವೇದ ಬರುತ್ತೆ. ಹಾಗಿರುವಂತಹ ಹಯಗ್ರೀವ ರೂಪ ಮೂಗಿನಿಂದಲೂ ವೇದವನ್ನೇ ಹೊತ್ತು ತಂದು ಚತುರ್ಮುಖನ ಕೈಗೆ ಕೊಟ್ಟು, ಕಳ್ಕೊಳ್ಬೇಡಪ್ಪ, ನಿದ್ದೆ ಮಾಡಿ ತೂಕಡಿಸಿ ಹಾಳು ಮಾಡ್ಕೋಬೇಡ, ಇದನ್ನ ಇಟ್ಕೋ ಅಂತ ಕೊಟ್ಟು ಹೋದ ಪ್ರಸಂಗವನ್ನ ಪ್ರಹ್ಲಾದ ನೆನಪಿಸ್ತಾ ಇದ್ದಾನೆ. ಇತ್ತಂ ನೃತಿರ್ಯಗಿಶ್ ಋಷಿದೇವ ಜಶಾವತಾರೈಃ ಲೋಕಾನ್ ವಿಧಾಯಸಿ ಹಂಸಿ ಜಗತ್ಪ್ರತೀತಾನ್ ಧರ್ಮಂ ಮಹಾಪುರುಷಪಾಸಿ ಯುಗಾನುವೃತ್ತಂ ಚನ್ನಃ ಕಲೋ ಯದಭವತ್ ತ್ರಿಯುಗೋಥ ಸತ್ವಂ. ಇತ್ತಂ ಈ ರೀತಿಯಾಗಿ ನೃ ಮನುಷ್ಯ, ತಿರ್ಯಕ್ ಅಡ್ಡ
ಆಹಾರ ಸ್ವೀಕಾರ ಮಾಡುವಂತಹ ವರಾಹಾದಿಗಳು, ದೇವ ವಾಮನಾದಿಗಳು, ಝಷ ಮೀನು ಇತ್ಯಾದಿಗಳು, ಈ ಎಲ್ಲಾ ಪ್ರಾಣಿಗಳ ರೂಪದಲ್ಲೂ ನೀನು ಅವತಾರ ಎತ್ತಿ ಲೋಕಂ ವಿಭಾವಯಸಿ, ಲೋಕವನ್ನು ಹಲವು ರೀತಿಯಲ್ಲಿ ನೀನು ಪ್ರಚೋದನೆಗೆ ಒಳಪಡಿಸ್ತಿ, ಅವರನ್ನ ಬಗೆ ಬಗೆಯಲ್ಲಿ ನಡೆಸಿಕೊಳ್ತಿ ನೀನು. ಹಂಸಿ, ಹಂಸಿ ಅಂದ್ರೆ ಕೊಲ್ಲುತ್ತಿ, ಅದು ಲಟ್ ಉತ್ತಮ ಏಕ, ಹಂತಿ ಹತಃ ಘ್ನಂತಿ, ಅದರದ್ದು ಹಂಸಿ ಮಧ್ಯಮ ಪುರುಷ, ಏಕವಚನ. ಜಗತ್ ಪ್ರತೀಪಾನ್, ಜಗತ್ತಿಗೆ ಪ್ರತೀಪರಾದಂತಹ, ಪ್ರತೀಪರು ಅಂದ್ರೆ ಪ್ರತೀಕಾರ ಮಾಡುವ ದುಷ್ಟರು, ದುರುಳರು, ದುರ್ಮಾರ್ಗರು, ದುರ್ವ್ಯಸನಿಗಳು, ಇವರನ್ನೆಲ್ಲ ನೀನು ಹಂಸಿ, ಕೊಲ್ಲುತ್ತಿ, ಲೋಕವನ್ನ ಪಾಲಿಸುತ್ತಿ, ದುಷ್ಟರನ್ನ ಕೊಲ್ಲುತ್ತಿ. ಅದರಿಂದಾಗಿ ವಿಭಾವನೆ ಮಾಡುವುದು, ಲೋಕವನ್ನು ಪಾಲನೆ ಮಾಡಿ ಅವರಿಗೆ ವಿರುದ್ಧರಾಗಿ ನಿಂತಹ ರಕ್ಕಸರನ್ನು ಕತ್ತರಿಸಿ ತೆಗೆಯುವವನು. ಧರ್ಮಂ, ಯಾಕೆ ಇಷ್ಟೆಲ್ಲ? ಯುಗಾನುವೃತ್ತಂ ಧರ್ಮಂ ಪಾಸಿ, ನೀನು ಮುಖ್ಯವಾಗಿ ಇದಕ್ಕೆ ಮುಖ್ಯ ಕಾರಣ ಧರ್ಮದ ನೆಲೆಗಟ್ಟು ಬಿಟ್ಟು ಹೋಗಬಾರದು ಅಂತ, ಧರ್ಮವನ್ನು ಉಳಿಸುವುದಕ್ಕೋಸ್ಕರ ಪ್ರತಿ ಯುಗದಲ್ಲೂ ಅನುವೃತ್ತವಾಗುವಂತಹ ಜಗತ್ತಿನ ಜೀವನ ಶೈಲಿಯನ್ನು, ಸಹಜವಾದ ಸದಾ ಲೋಕಕ್ಕೆ ಹಿತವಾಗ್ಲಿ ಅಂತ ಬಯಸುವಂತಹ ಒಂದು ಜೀವನ ಧರ್ಮವನ್ನು ಮರ್ತು ಬಿಟ್ರೆ ಲೋಕ ಒಬ್ಬರನ್ನು ಕೊಲ್ಲುವುದಕ್ಕೂ ಬೇಸರ ಇಲ್ಲ ಅವರಿಗೆ. ಪ್ರಾಣಿಗಳನ್ನು ತಿಂತಾರೆ, ಮನುಷ್ಯರನ್ನು ತಿಂತಾರೆ, ಎಲ್ಲರನ್ನೂ ತಿಂತಾರೆ, ಅವರಿಗೆ ತಿನ್ನುವುದು ಒಂದೇ ಗೊತ್ತು. ಆದ್ರೆ ಜಗತ್ತಿನಲ್ಲಿ ಎಲ್ಲದಕ್ಕೂ ಒಳ್ಳೇದಾಗ್ಬೇಕು ಅಂತ ಬಯಸುವ ಒಂದು ಧರ್ಮ ಏನಿದೆ, ಅದು ಸನಾತನವಾದ ಧರ್ಮ, ಎಲ್ಲರಿಗೂ ಹಿತವನ್ನು ಬಯಸುವಂತಹದ್ದು. ಅಂತಹ ಧರ್ಮವನ್ನು ಉಳಿಸುವುದಕ್ಕಾಗಿ ನೀನು ಮತ್ತೆ ಮತ್ತೆ ಯುಗಾನುವೃತ್ತಂ, ಮತ್ತೆ ಮತ್ತೆ ಮರಳಿ ಬರ್ತಿ. ಆದ್ರೆ ತ್ರಿಯುಗ ಹೂತಿ ಆದ್ರಿಂದಾಗಿ ನೀನು ಕಲಿಯುಗದಲ್ಲಿ ಅವತರಿಸಿ ಬರುವವನಲ್ಲ, ಉಳಿದ 3 ಯುಗಗಳಲ್ಲಿ ಕಾಣಿಸಿಕೊಳ್ತಿ. ಆದ್ರೆ ಕಲಿಯುಗದಲ್ಲಿ ನೀನು ಕಾಣಿಸಿಕೊಳ್ಳದೆ ನಿನ್ನ ಬಂಧುಗಳನ್ನ ಅಥವಾ ನಿನ್ನ ಕ್ರಿಯೆಗಳನ್ನ ನೀನು ಕಳಿಸ್ಕೊಡ್ತಿ. ನೀವು ಹೋಗಿ ಅವತಾರ ಎತ್ತಿ, ಅಥವಾ ನಿನ್ನ ಮಡದಿಯಾದ ದುರ್ಗೆಯನ್ನು ಕಳುಹಿಸಿಕೊಡ್ತಿ, ಅವಳು ಬರ್ತಾಳೆ. ಹೀಗೆ ಉಳಿದವರನ್ನ ಕಳುಹಿಸಿಕೊಟ್ಟು ಲೋಕಕ್ಕೆ ಶಿಕ್ಷೆಯನ್ನ ಕೊಟ್ಟು ಅನರ್ಥಗಳನ್ನ ಪರಿಹರಿಸುವವನು ನೀನು. ರಾಮಕೃಷ್ಣಾದಿ ಅವತಾರಗಳಲ್ಲಿ ಮನುಷ್ಯರಂತೆ ಕಾಣಿಸಿಕೊಳ್ಳುವ ನೀನು ವರಾಹನಾಗಿ ಕಾಣಿಸಿಕೊಂಡದ್ದಿದೆ, ಅರ್ಧ ಮನುಷ್ಯ ಪ್ರಾಣಿಯಾಗಿ ನರಸಿಂಹನಂತೆ, ವೇದವ್ಯಾಸ ದತ್ತಾತ್ರೇಯ ಮೊದಲಾದ ಋಷಿಗಳಂತೆ, ಯಜ್ಞ ವಾಮನ ಮೊದಲಾದಂತಹ ದೇವಶಕ್ತಿಯಂತೆ, ಮತ್ಸ್ಯ ಮೊದಲಾದಂತಹ ಪ್ರಾಣಿಗಳಲ್ಲಿ ಜಷ ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳಂತೆ ಕಾಣಿಸಿಕೊಂಡು 3 ಯುಗಗಳಲ್ಲಿ ಮಾತ್ರ ಇದ್ದು ಯುಗ ಧರ್ಮವನ್ನ ಕಾಪಾಡಿ ತ್ರಿಯುಗ ಅಂತ ಅವನಿಗೆ ಹೆಸರೇ, ದೇವರಿಗೆ ಹೆಸರೇ ತ್ರಿಯುಗ. ಕಲಿಯುಗದಲ್ಲಿ ಬುದ್ಧ ಕಲ್ಕಿ ಅವತಾರಗಳಾದ್ರೂ ಕೂಡ ಅದು ಸಂಧಿ ಕಾಲದಲ್ಲಿ ಹೊರತು ನೇರ ಕಲಿಯುಗದಲ್ಲಿ ಅವನ ಅವತಾರ ಇಲ್ಲ. ಹೀಗೆ ಭಗವಂತ ಎಲ್ಲ ಅವತಾರಗಳಿಂದಲೂ ಕೂಡ ಲೋಕಕ್ಕೆ ಕಾಣಿಸಿಕೊಂಡಿದ್ದಾನೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟ ಮಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೇರ್ಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಹೇ ವೈಕುಂಠನಾಥ, ವೈಕುಂಠದ ಒಡೆಯನಾದ ಓ ನಾರಾಯಣನೇ, ಈ ನನ್ನ ಮನಸ್ಸು ನಿನ್ನ ಕಥೆಗಳನ್ನು ಕೇಳುವಲ್ಲಿ ತಲ್ಲೀನವಾಗಿ ಬಿಡುತ್ತೆ. ಅದು ಬಿಟ್ರೆ ಬೇರೆ ಏನು ಕೇಳಬೇಕು ಅಂತಾನೆ ಮನಸ್ಸಿಗೆ ಬರಲ್ಲ. ಯಾಕೆಂದ್ರೆ ಆ ಕಥೆಗಳಲ್ಲಿ ಒಂದು ಕಾಲುಷ್ಯವನ್ನ ಕಳೆಯುವ ಗಟ್ಟಿತನ ಇದೆ, ಮನಸ್ಸಿನ ಮನೋವೈಕಲ್ಯಗಳನ್ನು ಕಳೆಯುವಂತಹ ಗಟ್ಟಿತನ ಇದೆ. ನನ್ನ ಮನಸ್ಸು ಕೆಟ್ಟು ಹೋಗಿ ಅದನ್ನ ಶುದ್ಧ ಮಾಡ್ಲಿಕ್ಕಾಗದಷ್ಟು ವ್ಯವಸ್ಥೆ ಇದೆ, ಕಿಲು ಬಿಡದ ಹಾಗೆ, ಜಿಡ್ಡು ಹಿಡಿದ ಹಾಗೆ. 10 ದಿವಸಗಳ ಅಥವಾ 10 ವರ್ಷಗಳ ಕಾಲ ಎಣ್ಣೆ ಡಬ್ಬಿಯಲ್ಲಿ ಹಾಕಿಟ್ರೆ ಅದು ಎಷ್ಟು ಸರ್ತಿ ಹೇಗೆ ಪಾತ್ರೆ ತೊಳಿಲಿಕ್ಕೆ ಸೋಪ್ ಹಾಕಿದ್ರೆ ಸೋಪೇ ಜಿಡ್ಡಾಗ್ಬಿಡುತ್ತೆ. ಹಾಗಾಗಿದೆ ನನ್ನ ಮನಸ್ಸು. ಅಂತ ಮನಸ್ಸನ್ನ ಕಳಿಲಿಕ್ಕಿರುವ ಒಂದೇ ಒಂದು ಸೋಪು ಅಂದ್ರೆ ಅದನ್ನೂ ಕೂಡ ಪರಿಹರಿಸುವ ತಾಕತ್ತಿರುವುದು ನಿನ್ನ ಕಥೆಗಳಿಗೆ ಮಾತ್ರ. ಅಂತಹ ನಿನ್ನ ಕಥಾ ಸುಖವನ್ನ, ಕಥೆಗಳನ್ನ ಕೇಳುವುದರಲ್ಲಿ ಆಗುವ ಸುಖವನ್ನ ನಾನು ಅನುಭವಿಸಲು ತವಕಿಸುತ್ತಿದ್ದೇನೆ. ಈ ಸಂಸಾರದ ಸಣ್ಣ ಸಣ್ಣ ಸುಖ, ಹೆದರಿಕೆ, ಆಮೇಲೆ ಆಸೆ, ಈ ಎಲ್ಲ ವ್ಯಥೆಗಳಿಂದ ಒದ್ದಾಟ ಪಡ್ತಾ ಇರುವಂತಹ ಮನೆ,
ಮನೆಯ ಸಂಬಂಧ, ಇದೆಲ್ಲ ಬಯಕೆಗಳು ಆಗಾಗ ನೋವಿಗೆ ಎಳೀತಾ ಇರುತ್ತೆ ನಮ್ಮನ್ನ. ನಾನು ಇಂಥ ಮನಸ್ಥಿತಿಯವನು, ನಿನ್ನ ಮೌಲ್ಯಯುತವಾದ ಕಥೆಗಳನ್ನ ತಸ್ಮಿನ್ ಕಥನ್ನು ಗತಿಂ ವಿಮೃಶಾಮಿ ದೀನಃ. ನನ್ನ ಮನಸ್ಸು ಎಷ್ಟು ದೀನವಾಗಿದೆ ಅಂದ್ರೆ, ನೀನು ಸೋಪ್ ಕೊಟ್ಟು ತೊಳ್ಕೊಪ್ಪ, ಇದೇ ನಿನಗೆ ಉಪಯುಕ್ತವಾದ ಸೋಪು ಅಂತ ಹೇಳಿದ್ರೆ ಅದನ್ನು ಹಿಡಿಲಿಕ್ಕೂ ಬರಲ್ಲ, ಅಷ್ಟು ಜಿಡ್ಡಾಗಿ ಕೈಯಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಭಯ ಏನು ಅಂದ್ರೆ, ಹಿಡಿಲಿಕ್ಕೂ ಬರದೇ ಇರುವ ಈ ಕೈಗಳಲ್ಲಿ ನಿನ್ನನ್ನ ಕೇಳದೇನೆ ಕಳ್ಕೊಂಡ್ ಬಿಡ್ತೇನೋ, ಇಂಥ ದಡ್ಡನಿಗೆ ನೀನ್ ಹೇಗಪ್ಪ ಉದ್ಧಾರದ ದಾರಿಯನ್ನ ತೋರಿಸ್ತಿ ಅಂತ ದೇವ್ರ ಹತ್ರನೇ ತಸ್ಮಿನ್ ಕಥನ್ನು ಗತಿನ್ ವಿಮೃಶಾಮಿ. ನನ್ನ ಗತಿ ಹೇಗಪ್ಪ, ಈ ಮನಸ್ಸಿಗೆ ಇಷ್ಟು ಜಿಡ್ಡು ಹಿಡಿದು ಬಿಟ್ಟಿದೆ, ಇಷ್ಟು ಅಂಟಾಗ್ಬಿಟ್ಟಿದೆ. ಇದ್ ಯಾರ ತೊಳಿಲಿಕ್ ಬಂದವ್ರ ಕೈ ಕೂಡ ಅಂಟಾಗ್ಬಿಡುತ್ತೆ. ಅವ್ರು ಯಪ್ಪ ಇದನ್ನೊಂದ್ ಪಾತ್ರೆ ತೊಳೆಯಲ್ಲ, ಬೇರೆ ಏನ್ ಬೇಕಾದ್ರೂ ಹೇಳ್ರಿ, ಬೇಕಾದ್ರೆ 1000 ಪಾತ್ರೆ ತೊಳ್ತೀನಿ, ಮಸಿ ಪಾತ್ರೆ ಮಾತ್ರ ಹೇಳ್ಬೇಡ್ರಿ ಅಂತ ಬೈಕೊಳ್ಳೋಗುವ ಹಾಗೆ ಎಲ್ಲಾ ಉಳಿದ ಲೋಕದ ದೇವತಾ ಕಥೆಗಳು ಕೂಡ ಸೋಲುತ್ತೆ. ಆದ್ರೆ 100 ಲಿಂಬೆಗಳ ಬಿಂಬ ನಿನ್ನ ಕಥೆ ಅದೊಂದೇ ದಾರಿಯಲ್ಲಿರುವುದು, ಅದನ್ನ ಹಾಕಿ ನನ್ನ ಮನಸ್ಸನ್ನು ತೊಳೆದು ಹಾಕಪ್ಪ ಅಂತ ದೇವರ ಹತ್ರ ಕೇಳ್ಕೊಳ್ತಾ ಇದ್ದಾನೆ. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತೃಪ್ತ ಸ್ವಗುದರಂ ಶ್ರವಣಂ ಕೃತಶ್ಚಿತ್ ಘ್ರಾಣ್ಯೋನ್ಯತಶ್ಚ ಫಲದೃಕ್ ಕರ್ಮ ಶಕ್ತಿ ಬಹ್ವ್ಯಃ ಸಹತ್ಯ ಇವ ಗೇಹ ಗತಿಂ ಲುನಂತಿ. ಹೇ ಅಚ್ಯುತ, ಚ್ಯುತಿ ಇಲ್ಲದವನೇ, ದೋಷವಿಲ್ಲದವನೇ, ಎಲ್ಲಿಯೂ ಜಾರದವನೇ. ಚ್ಯುತ ಅಂದ್ರೆ ಜಾರಿ ಬಿದ್ದವನು, ಅಚ್ಯುತ ಅಂದ್ರೆ ಜಾರಿ ಬೀಳದವನು ಮತ್ತು ಬೀಳದಂತೆ ತಡೆಯುವವನು. ತಾನು ಜಾರಲ್ಲ, ಬೇರೆಯವ್ರನ್ನ ಜಾರ್ಲಿಕ್ ಬಿಡಲ್ಲ. ಈ ಕೆಲವೊಮ್ಮೆ ಉಳಿದವರನ್ನೆಲ್ಲ ನಾವ ನಂಬಿಕೊಂಡು ಅವ್ರನ್ನ ಕೈಯಲ್ಲಿ ಹಿಡಿದ್ರೆ ಅವ್ರು ನಮ್ಮೊಟ್ಟಿಗೆ ಕೆಳಗ್ ಬೀಳ್ತಾರೆ. ಯಾರನ್ನ ಹಿಡಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅವರನ್ನ ಆಶ್ರಯಿಸಿ ಹೋಗುದು. ನೀನ್ ಎಲ್ಲಿಯಾ, ನನ್ನನ್ನೇ ಹಿಡಿದು ಹೇಳಿದ್ರೆ ನಾನ್ ಬರುದ್ ಬೇಡುವ ಮೇಲೆ ಅಂತ ಇಬ್ರು ಒಟ್ಟೊಟ್ಟಿಗೆ ಬಿದ್ದು ನೀನು ನಾನು ಇಬ್ರು ಜೋಡಿಯಾಗಿ ಮುಳುಗೋಣ ಅಂತ ಒಟ್ಟಿಗೆ ನೀರಲ್ಲಿ ಮುಳುಗೋ ಕಾರ್ಯಕ್ರಮಕ್ಕೆ ಸಹಕಾರಿಗಳಾಗ್ತೇವೆ. ಆದ್ರೆ ನೀನು ಮಾತ್ರ ಜಾರುವವನಲ್ಲ, ಮುಳುಗುವವನಲ್ಲ, ಎತ್ತುವವನು, ಜೊತೆಗೆ ನೀನು ಬೀಳದಂತೆ ನಿನ್ನನ್ನ ಹಿಡಿದಿಡಬಲ್ಲವನು. ಈ ವಿಷಯ ಸುಖದ ಉಣುವಿಕೆ ಇದೆಯಲ್ವಾ, ಇದು ತಣಿಯುವಂಥದ್ದೇ ಅಲ್ಲ. ತಣಿಯದಂತಹ ಉಣಿಸನ್ನ ಎದುರಿಗಿಟ್ಟು ಬಾ ಮೇಲೆ ಅಂತ ನನ್ನನ್ನ ನೀ ಕೈ ಹಿಡಿದು ಕರೆದ್ರೆ ನಾನು ಹೇಗ್ ಬರ್ಲಿ? ಅದು ಆ ಕಡೆಯಿಂದ ಸೆಳೆಯುತ್ತೆ, ಇದು ಈ ಕಡೆಯಿಂದ ಸೆಳೆಯುತ್ತೆ, ಎಲ್ಲಿಗೂ ಇಲ್ಲ ಅಂತ ಆಗುತ್ತೆ. ನನ್ನ ನಾಲಿಗೆ ಒಂದ್ ಕಡೆ ಎಳಿತಾ ಇದೆ. ಇದು ಹೇಗಿದೆ ಅಂದ್ರೆ, 10 ಅಗತ್ಯದ ವಸ್ತುಗಳಂತನ್ನುವ ಹಾಗೆ ಎಲ್ಲವನ್ನು ಇಟ್ಬಿಟ್ಟಿದೀವಿ. ಒಂದ್ ಕಡೆಗೆ ನಾಲಿಗೆ ಎಳೆಯುತ್ತೆ, ಒಂದ್ ಕಡೆ ಕಣ್ಣು ಎಳೆಯುತ್ತೆ, ಒಂದ್ ಕಡೆ ಮೂಗು ಎಳೆಯುತ್ತೆ, ಒಂದ್ ಕಡೆ ಕಿವಿ ಎಳೆಯುತ್ತೆ, ಒಂದ್ ಕಡೆ ದೇಹದ ಸುಖವನ್ನ ಪಡೆಯುವಂತ ಎಲ್ಲಾ ತರದ ಇಂದ್ರಿಯಗಳು ಕೂಡ ನಿನ್ನೆಡೆಗೆ. ಜನನಾಂಗ ಒಂದು ಕಡೆಗೆ ಎಳೆದ್ರೆ ಮೈಯ ಸುಖದ ಸ್ಪರ್ಶ ಮತ್ತೊಂದಕ್ಕೆ ಎಳೆಯುತ್ತೆ. ಹೊಟ್ಟೆಗೆ ಅನ್ನ ಬೀಳ್ಬೇಕು ಅಂತ ಹಸಿ ಒಂದ್ ಕಡೆಗೆ ಎಳೆದ್ರೆ, ಕಿವಿಗೆ ಕೇಳುವ ಸುಖ ಬೇಕು ಅಂತ ಕಿವಿ ಒಂದು ಕಡೆಗೆ ಎಳೆದ್ರೆ, ಮೂಗಿಗೆ ಇಂಥದ್ದೇ ಪರಿಮಳ ಬೇಕು ಅಂತ ಎಲ್ಲ ಒಟ್ಟಿಗೆ ಇರ್ಬೇಕದು. ಗಂಧ ಇಲ್ಲ, ರುಚಿ ಇಲ್ಲ, ಬಣ್ಣ ಇಲ್ಲ, ಇಂಥ ಕಾಫಿ ಬೇಕಾ, ಇಂಥ ಚಹಾ ಬೇಕಾ ಅಂತ ಬೈಕೊಳ್ಳುವ ಹಾಗೆ ಒಳ್ಳೆ ರುಚಿ, ಬಣ್ಣ ಇದೆ, ಶಕ್ತಿ ಇದೆ, ರುಚಿ ಇದೆ, ತಗೊಳ್ಳಿ ಈ ಚಹಾ ಕುಡಿದು ಹಾಳಾಗೋಗಿ ಅಂತ ಎಲ್ಲ ಎಳೆದು ನಮಗೆ ಕೊಟ್ಟು ಕುಡಿಸಿ ಮುಳುಗು ಹಾಕಿಸ್ತಾರೆ. ಆದ್ರೆ ನಿನ್ನ ಕಡೆಗೆ ಎಳೆಯುವಂತಹ ಶಕ್ತಿ ಮಾತ್ರ ನಮಗೆ ಎಲ್ಲಿಯೂ ಸಿಗ್ತಾ ಇಲ್ಲ. ಚಂಚಲವಾದ ಈ ಕಣ್ಣು, ಮನಸ್ಸು, ಇಂದ್ರಿಯಗಳು, ಕರ್ಮೇಂದ್ರಿಯಗಳಾಗ್ಲಿ, ಜ್ಞಾನೇಂದ್ರಿಯಗಳಾಗ್ಲಿ ನಿನ್ನೆಡೆಗೆ ಬರ್ಲಿಕ್ಕೇ ಆಗದಂತೆ ತಡೆಗೋಡೆಗಳಾಗಿ ನಿಂತು ಬಿಟ್ಟಿದ್ದಾವೆ. ಒಂದೇ ಯಜಮಾನನಿಗೆ ಬಹಳ ಮಂದಿ ಸವತಿಯರಿದ್ರೆ, ಹೆಂಡತಿಯರಿದ್ರೆ ಒಡೆಯನನ್ನ ಹೇಗೆ ಕಿತ್ತು ನುಂಗಿ ತಿಂದು ಹಿಂಸೆ ಮಾಡ್ತಾರೋ ಹಾಗೆ ಈ ಎಲ್ಲ ಇಂದ್ರಿಯಗಳು ಒಟ್ಟಿಗೆ ಸೇರಿ ಒಬ್ಬನೇ ಒಬ್ಬ ಯಜಮಾನ ನನ್ನನ್ನ ಹಿಂಡಿ ಹಿಪ್ಪೆ ಮಾಡಿ ಕೊಂಪೆಯಲ್ಲಿ ಮಲಗಿಸಿ ಬಿಟ್ಟಿದ್ದಾವೆ, ತಡಿಲಿಕ್ಕಾಗ್ತಿಲ್ಲ. ಅವನೇ ಹೇಳಿದ್ದು, ಬಹ್ವ್ಯಃ ಸಪತ್ನ್ಯ ಇವ ಗೇಹಪತಿಂ ಲುನಂತಿ. ಗೇಹಪತಿಂ ಬಹ್ವ್ಯಃ ಸಪತ್ನ್ಯ, ಅವನದ್ದೇ ಮಡದಿಯರು, ಆದ್ರೆ ಅವನನ್ನೇ ಗುಡಿಸಿ ಗುಂಡಾಂತರ ಮಾಡಿ ಗಂಡಾಂತರಕ್ಕೆ ಒಡ್ಡಿ ಬಿಟ್ಟಿದ್ದಾವೆ. ಇಷ್ಟು ಈ ಪ್ರಹ್ಲಾದನ ಪ್ರಾರ್ಥನೆಯ ಮಾತು. ಎಲ್ಲ ನಮ್ಮನ್ನೇ ಎತ್ತರಿಸಿ ಮಾತನಾಡುವಂತಹ, ನಮ್ಮನ್ನೇ ಅಣಗಿಸಿ ಅರ್ಥೈಸುವಂತಹ ಮಾತುಗಳು ಪ್ರಹ್ಲಾದನದ್ದು.
ಮತ್ತಷ್ಟು ಮಾತುಗಳಿಗಾಗಿ ನಾಳೆ ಜೊತೆಯಾಗೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನುಂದಂತಿ ವಿಹಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ದುಃಖಮಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು.